ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಂದೆ. ಏನೇ ಕೌಸಲ್ಯ ಇದು? ಪಿನ್ ಕೈಯಲ್ಲಿ ಹಿಡ್ಕೊಂಡು ಇಯರ್ಫೋನ್ ಕಿವಿಗೆ ಹಾಕೊಂಡು ಹಾಡು ಕೇಳ್ತಾ ಇದೀಯಾ? ಏನಾಯ್ತು ನಿನಗೆ? ಇದು ಹೊಸ ಟ್ರೆಂಡ್ ರೀ. ಹೇಳಿ. ಮತ್ತಿದೇನಿದು? ನಿನ್ನೆ ಮಗಳು ಮನೆಗೆ ಬಂದಿಲ್ಲ ಅಂತ ಸೂರ್ ಕಿತ್ತಾಗೋ ಹಾಗೆ ಕಿರ್ಚಾಡ್ತಾ ಇದ್ದವರು ಇವತ್ತು ಮಡಕೆ ನೀರಿನ ತರ ಕೂಲ್ ಆಗಿದ್ದೀರಾ? ಅಯ್ಯ, ನೀವು ನಿಮ್ಮ ಲೆವೆಲ್ಗೆ ಮಡಕೆ ನೀರ್ ತರ ಹೋಲಿಸ್ಕೊಳ್ತಿದ್ದೀರಲ್ರಿ. ನನ್ನ ಲೆವೆಲ್ಗೆ ಡಬಲ್ ಡೋರ್ ಫ್ರಿಡ್ಜ್ ತರ ಹೋಲಿಸಿ ತರಕಂತೂ ಆಗಲ್ಲ. ಅಟ್ಲೀಸ್ಟ್ ಕಂಪೇರ್ ಆದ್ರೂ ಮಾಡ್ರಿ, ಖುಷಿ ಪಡ್ತೀನಿ. ಆಯ್ತಮ್ಮ, ಈಗ ಇಷ್ಟು ಕೂಲ್ ಆಗಿ ಯಾಕಿದ್ಯಾ ಅದನ್ನಾದ್ರೂ ಹೇಳು. ಅದು ರೇವತಿ ಮನೆಗೆ ಬಂದ್ಲಲ್ಲ, ಅದಕ್ಕೆ ಸ್ವಲ್ಪ ಕೂಲ್ ಆಗಿದ್ದೀನಿ. ಆದ್ರೂ ಸ್ವಲ್ಪ ಬೇಜಾರು. ಅಲ್ಲ, ಮಗಳು ಮನೆಗೆ ಬಂದಾಯ್ತಲ್ಲ, ಮತ್ತ್ಯಾಕೆ ಬೇಜಾರು? ಅವಳ ಮನೆಗ್ ಬಂದಿದ್ದೇ ಬೇಜಾರು. ಕೌಸಲ್ಯ, ನಿನ್ ತಲೆಗೇನಾದ್ರೂ ಪೆಟ್ಟಾಗಿದ್ಯೇನೆ? ಎಲ್ಲಾದ್ರೂ ಎಡುಗೆಡು ಬಿದ್ಯಾ? ಸ್ವಾಮಿಗಳು, ಅಲ್ಲ, ಮಗಳು ಮನೆಗ್ ಬರ್ಲಿಲ್ಲ ಅಂತ ಗೋಳಾಡ್ತಾ ಇದ್ದವಳು ಇವಾಗ ನೋಡಿದ್ರೆ ಮನೆಗ್ ಬಂದ್ರು ಬೇಜಾರಾಗ್ತಾ ಇದೆ ಅಂತೀಯಾ? ಯಾಕೆ, ಏನಾಯ್ತು? ಅಲ್ಲ ರೀ, ಅಕ್ಕ ಬಾವನ್ ಮನೆಗ್ ಹೋಗಿದ್ದಾಳೆ. ಬಾವಂದು ಪ್ಯಾಲೇಸ್ ಅಂತ ಮನೆ. ಅಲ್ಲೊಂದ್ 4 ದಿವಸ ಇದ್ದು ತುಪ್ಪ ಬೆಣ್ಣೆ ಎಲ್ಲ ತಿನ್ಕೊಂಡು ಆರಾಮಾಗಿರೋದ್ ಬಿಟ್ಟು ತಟ್ ಅಂತ ಹೋಗಿ ಫಟ್ ಅಂತ ಬಂದಿದ್ದಾಳೆ. ಅದಕ್ಕೆ ಬೇಜಾರು. ವಾ, ನೀ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೆ ಕೇಳ್ಬಿಟ್ಟು ಹೇಳ್ತೀಯಾ? ಭರಣಿ ನಕ್ಷತ್ರ. ನಿನ್ನ ಆಲೋಚನೆಗಳು ಆ ದೇವರಿಗೆ ಪ್ರೀತಿ. ಎಲ್ಲಿ ಮಗಳು ಕಾಣ್ತಾ ಇಲ್ಲ? ರೇವತಿ, ಒಂದ್ಸಲ ಅಕ್ಕ ಅಂತ ಕರಿಯೆ. ಇಷ್ಟು ದಿನ ಆಡ್ದಿರೋ ಮಾತುಗಳೆಲ್ಲ ಆಡ್ಬಿಡ್ತೀನಿ. ಅಯ್ಯೋ ಅಕ್ಕ, ನಿನಗೆ ನಾನು ಮುಖ ತೋರ್ಸಕ್ಕೂ ಯೋಗ್ಯತೆ ಇಲ್ಲ. ನಿನ್ ಮುಂದೆ ಮಾತಾಡೋ ಎಲ್ಲ ಅರ್ಹತೆಯನ್ನು ಕಳ್ಕೊಂಡಿದ್ದೀನಿ. ನಿನಗೆಷ್ಟು ದೊಡ್ಡ ಮೋಸ ಮಾಡಿ ನಾನು ಹೇಗಕ್ಕ ಮಾತಾಡ್ಲಿ? ರೇವತಿ, ನಿನ್ನೆ ಕರೀತಾ ಇರೋದು. ಭಾವ, ತಮ್ಮಯ್ಯ ಅಂತೀನಿ. ನನ್ನ ಹತ್ರ ಯಾಕೆ ಬಂದ್ರಿ? ನನ್ ಪಾಪಿ, ನನ್ ಮೋಸಗಾತಿ. ಒಬ್ರಿಗಲ್ಲ, ನಿಮ್ಮಿಬ್ರಿಗೂ ಮೋಸ ಮಾಡಿದ್ದೀನಿ. ನನಗೆ ಒಳ್ಳೇದ್ ಬಯಸಿದವ್ರಿಗೆ ನೋವು ಕೊಟ್ಟಿದ್ದೀನಿ. ನಾನು ಮಾಡಿರೋ ಪಾಪಕ್ಕೆ ಹೇಗಾದ್ರೂ ನಾಶ ಆಗಿ ಹೋಗ್ತೀನಿ. ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಇಬ್ರು ಮುಖ ತೋರ್ಸಕ್ಕೂ ಆಗಲ್ಲ ನನಗೆ. ಬದುಕಕ್ಕೂ ಯೋಗ್ಯತೆ ಇಲ್ದೋಳ್ ನಾನು. ನನ್ನ ಬಿಟ್ಬಿಡಿ. ಮುಚ್ಚೆ ಬಾಯಿ. ಮಾತಾಡಕ್ ಬರುತ್ತೆ ಅಂತ ಏನೇನೋ ಮಾತಾಡ್ತಿದ್ಯಾ? ನಾನು ನಿನ್ನ ಅಕ್ಕ ಇನ್ನು ಬದುಕಿದ್ದೀನಿ. ಬದುಕಕ್ ಅರ್ಹತೆ ಇಲ್ವಂತೆ, ಸಾಯ್ತಾಳಂತೆ. ಈ ಮನೆಯಲ್ಲಿ ನಿನ್ಗೋಸ್ಕರ 3 ಜೀವಗಳಿದೆ. ಒಂದ್ ಸಣ್ಣ ನೋವಾದ್ರೂ ಸಾಕು,
ನಾನ್ ಮೊದ್ಲು ಬಂದ್ ನಾನು ನಿಂತ್ಕೋತೀನಿ, ಅದನ್ ತಿಳ್ಕೊ. ಈ ತಪ್ಪು ಮಾಡಿದ್ಯಾ ಅಂತ ನಾ ಹೇಳ್ತಾ ಇಲ್ಲ. ಈ ವಯಸ್ಸಲ್ಲಿ ದೊಡ್ಡವ್ರು ಏನು ಹೇಳಿದ್ರು ಅದು ಸರಿ ಅಂತಾನೂ ಅನ್ಸಲ್ಲ. ನಾವು ಮಾಡೋದೇ ಕರೆಕ್ಟ್ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ಈಗ ನೀನು ತಪ್ಪು ಅರ್ಥ ಆಗಿದೆಯಲ್ಲ, ಇನ್ನು ಮುಂದೆ ನೀನು ಹೀಗೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮೊರೋವರ್ ಹಾಗಾಗೋದಕ್ಕೆ ನಾವು ಬಿಡೋದು ಇಲ್ಲ. ನಿನ್ನ ಜೊತೆ ನಾವು ಯಾವಾಗಲೂ ಇರ್ತೀವಿ ರೇವತಿ. ನಡೆದಿದ್ದೆಲ್ಲ ಮರೆತುಬಿಟ್ಟು ಖುಷಿಯಾಗಿರೋ. ನೀವಿಬ್ರು ನಂಗೆ ಅಕ್ಕ ಭಾವ ಅಲ್ಲ, ನನ್ನ ಪಾಲಿನ ದೇವ್ರು. ಅಪ್ಪ ಅಮ್ಮಂಗಿಂತನೂ ಹೆಚ್ಚು. ಭಾವ, ನನ್ನ ಜೀವನನ ನಿಮ್ಮ ಕಾಲಡಿಗಿಡ್ತೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ. ನೀವೇ ನನಗೆಲ್ಲ. ಅಕ್ಕ, ಹೆಂಡತಿನ ಬುಟ್ಟಿಗೆ ಹಾಕೊಳ್ಳೋಕೆ ಕೇರ್ ಮಾಡೋ ಹಾಗೆ ನಾಟಕ ಮಾಡ್ತಾರೆ. ನೀವ್ ಹೇಳೋ ನೋಡಿದ್ರೆ ಇದ್ರು ಇರ್ಬೋದು. ತಪ್ಪೇನಿಲ್ಲ ಲಕ್ಷ್ಮಿ. ಅವರಿಬ್ರು ಇನ್ನೂ ಹತ್ರ ಆಗ್ಬೇಕು, ಇನ್ನೂ ಅನ್ಯೋನ್ಯವಾಗ್ಬೇಕು. ಅದೇನೇ ಆದ್ರೂ ಫಲ ಸಿಗೋದು ನಮಗೆ. ಓ ಮೇಡಮ್, ಏನಿವತ್ತು 3 ಜನ ರೌಂಡ್ ಟೇಬಲ್ ಮೀಟಿಂಗ್ ನಡೆಸ್ತಿದ್ದೀರಾ? ಸಾರ್ಕ್ ಶೃಂಗಸಭೆಗೆ ಗೆಸ್ಟ್ ಆಗಿ ಕರೆದಿದ್ರು. ಓ ಹೌದಾ? ಯಾರು ಹೋಗ್ಬೇಕು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಹೋಗ್ ಕೆಲಸ ನೋಡ್ಕೊಳ್ರಿ. ಓಕೆ ಮೇಡಮ್, ಸರಿ. ದುರ್ಗಾ ಮೇಡಮ್, ಏನ್ ಮೇಡಮ್ ಅದು ಕಣ್ಣಿನ ಸುತ್ತ ಅಷ್ಟೊಂದು ಡಾರ್ಕ್ ಸರ್ಕಲ್? ಒಂದು ಮೇಕ್ರಿ ಸರ್ಕಲ್, ಇನ್ನೊಂದು ಆನಂದರಾವ್ ಸರ್ಕಲ್. ವಿಶ್ವರೂಪ್, ಏನೇನೋ ಹೇಳ್ಬೇಡಿ. ನನ್ನ ಹೆಲ್ತ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಮೇಡಮ್, ನೀವು ಈ ಮನೆಗೋಸ್ಕರ ತಲೆ ಕೆಡಿಸ್ಕೊಂಡು ಎಷ್ಟು ವೀಕ್ ಆಗಿದ್ದೀರಾ ನೋಡಿ. ಮೊದ್ಲು ಹೇಗಿದ್ರಿ, ಇವಾಗ ಎಷ್ಟು ಸ್ವರ್ಗೋಗಿದ್ರ. ನೀವಾದ್ರೂ ಹೇಳ್ಬಾರ್ದ ಲಕ್ಷ್ಮಿ ಮೇಡಮ್? ಲಕ್ಷ್ಮಿ ಮೇಡಮ್, ಅಯ್ಯಯ್ಯೋ ಮೇಡಮ್, ಏನ್ ಮೇಡಮ್ ನಿಮ್ ಹೇರ್ ಇಷ್ಟೊಂದು ತಿನ್ನಾಗಿದೆ. ಇವಾಗಿದ್ 4 ಕೂದಲು ಸೇರಿಸಿದ್ರೆ ಮೊದ್ಲಿದ್ 1 ಕೂದ್ಲಿಕ್ಕೆ ಸಮ ಆಗ್ತಿತ್ತಾನೆ. ಯಾಕೆ ಮೇಡಮ್, ಏನ್ ಟೆನ್ಷನ್ ಇದೆ ಹೇಳ್ಕೊಳ್ಳಿ ಮೇಡಮ್. ಸುಮ್ಮನೆ ಗೇಮ್ ಪ್ಲೇ ಎಲ್ಲ ಮಾಡಕ್ ಬರ್ಬೇಡಿ. ನಾನ್ ಯಾಕೆ ಗೇಮ್ ಪ್ಲೇ ಮಾಡ್ಲಿ ಮೇಡಮ್? ಅಯ್ಯೋ ಸರ್ ಮೇಡಮ್, ನೀವಾದ್ರೂ ಹೇಳ್ಬಾರ್ದಾ ಮೇಡಮ್? ಅಯ್ಯೋ ಸರು ಮೇಡಮ್, ನೀವು ಹೆಂಗ್ ಹೇಳ್ತೀರ? ನಿಮ್ಗೂ ಕೂಡ ಹೇರ್ ಫಾಲ್ ಆಗ್ತಿದೆ. ಮೊದ್ಲು ನಿಮ್ ಕೂದಲು ತೆಂಗಿನ ನಾರಿನಂತೆ ಇಷ್ಟು ದಪ್ಪ ಇತ್ತು. ಹಕ್ಕಿಗಳೇನಾದ್ರೂ ನೋಡಿದ್ರೆ ಗೂಡು ಕಟ್ತಿದ್ವೋ ಏನು. ಇವಾಗ ನೋಡಿ ಮೇಡಮ್, ಟೆನ್ಷನ್ ಮಾಡ್ಕೊಂಡು ಎಷ್ಟು ಕೂದಲು ಲಾಸ್ ಆಗಿದೆಯೋ ಏನೋ. ಅಲ್ಲ, ನೀವು 3 ಜನ ಯಾಕೆ ಒಂದ್ ಕಡೆ ಹೋಗ್ಬಾರ್ದು? ನಾವಾ? ಯಾವ ಕಡೆ? ಮೇಡಮ್, ಮೊನ್ನೆ ಯೂಟ್ಯೂಬ್ ಅಲ್ಲಿ ಒಂದು ಜಾಗ ನೋಡಿದೆ. ಅದರಲ್ಲಿ ಪ್ರಕೃತಿ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾರಂತೆ. ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮ್ಗೆ ಪ್ರಕೃತಿ ನೋಡ್ದಂಗೂ ಆಗುತ್ತೆ, ನೇಚರ್ ಜೊತೆ ಟ್ರೀಟ್ಮೆಂಟು ತಗೊಂಡಂಗ ಆಗುತ್ತೆ, ಆರಾಮಾಗೂ ಇರ್ತೀರಾ. ನೀವು ಹೋಗೋದಾದ್ರೆ ನಾನು ಇವಾಗಲೇ ಬುಕ್ ಮಾಡ್ತೀನಿ ಮೇಡಮ್. ದುರ್ಗಾಲಕ್ಷ್ಮಿ ಸರನ್ನ ಈ ಮನೆ ಕಳಿಸ್ತಾ ಇದ್ದೀನಿ. ನೀನೇ ಅವ್ರನ್ನ ವಿಚಾರಿಸ್ಕೋಬೇಕು. ಲೀಲಾ,
ಎಂಥ ಮಾತು ಹೇಳ್ದೆ ಕಣೆ ನೀನು. ನಿನ್ ಬಾಯಿಗೆ ತುಪ್ಪದಿಂದ ಹುರಿದಿರೋ ಡ್ರೈ ಫ್ರೂಟ್ಸ್ ಹಾಕ ನಿಜವಾಗ್ಲೂ ಆ ತ್ರಿಮೂರ್ತಿನಿಯರು ನಮ್ಮನೆಗೆ ಬರ್ತಾರೇನೆ? ಏಜೆ ಸೊಸೆರ್ ನಾವು. ಹಾಗೊಂದ್ ವೇಳೆ ನಮಗ್ ಥೆರಪಿ ಬೇಕಿದ್ರೆ ಮನೆಗೆ ಕರೆಸ್ಕೋತೀವಿ ಹೊರತು ನಾವ್ ಎಲ್ಲೂ ಹೋಗಲ್ಲ, ಹೋಗೋ ಚಾನ್ಸೇ ಇಲ್ಲ. 3 ಜನನು ಇಲ್ಲಿ ಬರ್ತಾರೆ. ಅವ್ರು ನನ್ನ ಜೊತೆ ಚಾಲೆಂಜ್ ಕಟ್ಟಿ ಸೋತಿದ್ದಾರೆ. ಈಗ ಅವ್ರು ನಾನ್ ಹೇಳ್ದಾಗೆ ಕೇಳ್ಬೇಕು. ಏಜೆಗೆ ಒಪ್ಸೋ ಜವಾಬ್ದಾರಿ ನಂದು, ಅವ್ರಿಗೆ ಜೀವನದ ಪಾಠ ಹೇಳ್ಕೊಡೋ ಜವಾಬ್ದಾರಿ ನಿಮ್ದು. ಕಲಿಸ್ತೀನಿ ಕಣೆ, ಖಂಡಿತ ಕಲಿಸ್ತೀನಿ. ಅವ್ರ ಹತ್ರ ಹಣ ಇದೆ, ಶಕ್ತಿ ಇದೆ ಅಂತ ನಮ್ಮನ್ನ ಎಷ್ಟು ಕೀಳಾಗಿ ನೋಡಿದ್ರು. ಮಾತಿಗೂ ಚುಚ್ಚಿ ಮಾತಾಡ್ತಿದ್ರು. ಅವ್ರ ಮನೆ ಹತ್ರ ಹೋದ್ರೆ ನಮ್ಮನ್ನ ಬಿಕಾರಿಗಳ ತರ ನೋಡಿದ್ರು. ಅದಕ್ಕೆಲ್ಲ ಉತ್ತರ ಕೊಡ್ಬಾರ್ದಾ? ಕೊಡ್ತೀನಿ. ಇನ್ಮೇಲೆ ಅವ್ರಿಗೆ ಟೀಚರು ನಾನೇ, ವಾರ್ಡನು ನಾನೇ, ಮೇಸ್ಟ್ರು ನಾನೇ, PT ಮಾಸ್ಟ್ರು ನಾನೇ. ಯಾರಿಗೂ ಬಗ್ಗಲ್ಲ ಅನ್ನೋ ಅಹಂ ಇದೆ ಅಮ್ಮ. ಅದೊಂದು ಇಳಿದ್ರೆ ಸಾಕು, ದೇಹ ತಾನಾಗೆ ಬಗ್ಗುತ್ತೆ. ಯಾವುದು ವರ್ಕೇ ಆಗ್ತಿಲ್ಲ. ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತಾರಲ್ಲಪ್ಪ, ಏನ್ ಮಾಡ್ಲಿ? ಸರಿ ಮೇಡಮ್, ನೀವು ಹೊರಗಡೆ ಹೋಗಿ ಅಥವಾ ಹೋಗದೆ ಇರಿ, ಆರೋಗ್ಯ ಮಾತ್ರ ಜೋಪಾನ ಅಷ್ಟೇ. ಟೇಕ್ ಕೇರ್ ಮೇಡಮ್ಸ್. ಆ ಬೆದೆ ಇದ್ದಾಳಲ್ಲ, ಅವಳು ಸತ್ರು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ಲು. ಆದ್ರೆ ನನ್ನ ಮಗಳು ಅವ್ರನ್ನ ಸೋಲ್ಸಿ ನಮ್ಮ ಮನೆಗೆ ಬರೋ ಹಾಗೆ ಮಾಡಿದಾಳಲ್ಲ. ನೀನ್ ಗ್ರೇಟ್ ಮಗಳೇ. ಇಷ್ಟು ಹೇಳಿದ್ಯಲ್ಲ, ಇನ್ ನನಗ್ ಬಿಡು. ಮೇಲಿಂದ ನಾನು ಅವರನ್ನ ನೋಡ್ಕೊಳ್ತೀನಿ. ದೇವ್ರೆ, ಮನ್ಸಲ್ಲಿರೋದ್ನ ಹೇಳ್ತಾ ಇದ್ದೀನಿ, ಧೈರ್ಯ ಕೊಡು. ಎಲ್ಲೂ ತೆಗಿಸ್ಬೇಡ, ಯಾರ್ದು ಮರ್ಸ್ಬೇಡ. ವಿಜಯ್, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಮಾತಾಡು. ಡ್ರೈವ್ ಮಾಡ್ತಿರುವಾಗ ಮಾತಾಡಕ್ ಆಗಲ್ಲ. ಡ್ರೈವ್ ಮಾಡ್ತಿರೋದು ನಾನ್ ತಾನೆ, ನೀನ್ ಮಾತಾಡು. ನೀವ್ ಡ್ರೈವ್ ಮಾಡ್ತಿರ್ಬೋದು, ಆದ್ರೆ ನಾನ್ ಮುಖ ನೋಡ್ಕೊಂಡ್ ಮಾತಾಡ್ಬೇಕಲ್ಲ. ನೀನ್ ಡ್ರೈವ್ ಮಾಡ್ತಿಲ್ಲ ಅಂದ್ಮೇಲೆ ನೋಡ್ಕೊಂಡ್ ಮಾತಾಡ್ಬೋದಲ್ಲ. ನಿಮ್ ಮುಖ ನೋಡ್ಕೊಂಡ್ ಮಾತಾಡುವಾಗ ನೀವ್ ನನ್ನ ನೋಡ್ತಿರ್ಬೇಕು. ನಾನಿವತ್ತು ನಂಗೆ ಅನ್ಸಿದ್ನೆಲ್ಲ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಜಡ್ಜ್ ಮಾಡಬೇಡಿ. ಡೇ 1 ಬರ್ತೀನಿ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ಯಾರಪ್ಪ ಇವರು, ಇಷ್ಟೊಂದು ಕೋಪ, ಇಷ್ಟೊಂದು ಅಹಂಕಾರ, ಈ ತರ ಮನುಷ್ಯ ಇರಕ್ ಸಾಧ್ಯನಾ ಅಂತ ಅನ್ಕೊಂಡಿದ್ದೆ. ಆಮೇಲೆ ನಿಮ್ ಜೊತೆ ಬದುಕ್ತಾ ನೀವ್ ಒಳ್ಳೆಯವರು, ನಿಮ್ ಮನ್ಸು ಒಳ್ಳೇದು ಅಂತ ಅನ್ಸಕ್ ಶುರು ಆಯ್ತು. ಆದ್ರೆ ಆಮೇಲೆ ನೀವ್ ಸಿಕ್ಕಾಪಟ್ಟೆ ಕೆಟ್ಟೋರು, ನೀವ್ ರಾಕ್ಷಸ ಅಂತ ಫಿಕ್ಸ್ ಆದೆ. ಆದ್ರೆ ಈಗ ನಿಮ್ ಮೇಲೆ ಒಳ್ಳೆ ಫೀಲಿಂಗ್ ಬರ್ತಾ ಇದೆ. ನೀವು ಒಳ್ಳೆಯವರಲ್ಲ, ತುಂಬಾ ಒಳ್ಳೆಯವರು ಏಜೆ. ನಿಮ್ ಮನ್ಸು ಮಗು ತರ. ಕಷ್ಟ ಅಂತ ಬಂದವ್ರಿಗೆ ಸ್ಪಂದಿಸೋ ಗುಣ ಇದೆ. ಇಷ್ಟೆಲ್ಲ ಅರ್ಥ ಮಾಡ್ಕೊಳಕ್ಕೆ ನಾನು ತುಂಬಾ ಟೈಮ್ ತಗೊಂಡ್ಬಿಟ್ಟೆ. ಅದಕ್ಕೆ ನನ್ಮೇಲೆ ನನ್ಗೆ ಗಿಲ್ಟ್ ಕಾಡ್ತಾ ಇದೆ. ಇನ್ಮೇಲಿಂದ ದೇವ್ರು ಬಂದು ಏಜೆ ಕೆಟ್ಟವ್ರು ಅಂತ ಹೇಳಿದ್ರು ನಾನ್ ಮಾತ್ರ ನಂಬಲ್ಲ. ನಿಮ್ಮನ್ನ ಕೊಲೆಗಾರ ಅಂತ ಅನ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ ಏಜೆ. ಸಾರಿ 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 ಸಾರಿ. ಆಕ್ಚುಲಿ ಲೀಲಾ, ನಾನು ಈ ವಿಷಯದ ಬಗ್ಗೆ ಮಾತಾಡ್ಬೇಕಾಯ್ತು, ಆದ್ರೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಈಗ ನೀನು ಮಾತು ಶುರು ಮಾಡಿರೋದ್ರಿಂದ ನನ್ನ ಮನ್ಸಲ್ಲಿರೋದನ್ನು ಹೇಳ್ಬಿಡ್ತೀನಿ. ಆಕ್ಚುಲಿ ಸಾರಿ ಕೇಳ್ಬೇಕಾಗಿರೋಳು ನೀನಲ್ಲ, ನಾನು.
ಇಲ್ಲ ಏಜೆ, ಸಾರಿ ಕೇಳ್ಬೇಕಾಗಿರೋದು ನಾನು. ಯಾಕಂದ್ರೆ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನೀವ್ ಸಾರಿ ಕೇಳ್ಬಾರ್ದು. ಆಕ್ಚುಲಿ ದೇವ್ ನಾಟಕ ಆಡ್ತಿರ್ಬೋದು ಅಂತ ನನಗೆ ಡೌಟ್ ಬಂತು. ಅವನನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಈ ಕ್ರಿಮಿನಲ್ ಸೈಕಾಲಜಿ ಪ್ರಕಾರ ಕ್ರಿಮಿನಲ್ಸ್ನ ರಿಲ್ಯಾಕ್ಸ್ ಮೂಡಿಗೆ ಬಿಟ್ರೆ ಅವ್ರು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರೆ. ಹಾಗಾಗಿ ನಾನು ಅವನು ಕ್ಲೋಸ್ ಆಗಿ ಅವ್ನಿಗೆ ಈಸಿಯಾಗಿ ಇರೋದಕ್ಕೆ ಬಿಟ್ಟೆ. ಬಟ್ ಅವನು ತುಂಬಾ ಅಲರ್ಟ್ ಆಗ್ಬಿಟ್ಟ. ನನಗೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಅವನನ್ನ ಪವಿತ್ರನ ಹತ್ರ ಇರೋ ಹಾಗೆ ಮಾಡಿದ್ದು ನಾನೇನೆ. ಏನಾಯ್ತು? ನೀವ್ಯಾಕ್ರಿ ಪವಿತ್ರ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಇವ್ರನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ. ಯಾರ್ ಏನೇ ಹೇಳಿದ್ರು ಪವಿತ್ರ ಅವ್ರ ಮಾತ್ರ ನಿಮ್ಮ ಹತ್ರ ಬಿಡಲ್ಲ. ಜಾಗ ಬಿಡಿ. ಬಾಸ್, ನಿಮ್ ಪ್ಲಾನ್ ಪ್ರಕಾರನೇ ಎಲ್ಲ ನಡೀತಾ ಇತ್ತು. ಲೀಲಾ ಮೇಡಮ್ ಬಂದು ಪವಿತ್ರ ಮೇಡಮ್ ನ ಕರ್ಕೊಂಡು ಹೋದ್ರು. 2ನೇ ಅಟೆಂಪ್ಟ್ ಫೇಲ್ ಬಾಸ್. ಈ ಸಮಸ್ಯೆ ಸಾಲ್ವ್ ಆಗಬೇಕು ಅಂದ್ರೆ ಪವಿತ್ರ ಮಾತಾಡ್ಬೇಕಾಯ್ತು. ಬಟ್ ಪವಿತ್ರನ ಹೆಲ್ತ್ ಡೆವಲಪ್ಮೆಂಟ್ ಇಲ್ಲದೆ ಇರೋ ಟೈಮಲ್ಲಿ ನೀನ್ ಕರ್ಕೊಂಡು ಹೋಗಿ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ದೆ. ಬೇಕೋ ಬೇಡ್ವೋ, ನನಗೆ ತಾಳಿ ಕಟ್ಟಿರೋ ಗಂಡನು ನಾನು ಕಳ್ಕೊತೀನಿ ಪವಿತ್ರ ಅವ್ರೆ. ದೇವ್ರೆ, ಎಂತ ದೊಡ್ಡ ಯೂನಿವರ್ಸಿಟಿಯಲ್ಲೂ ಹೇಳ್ಕೊಡ್ತಿರೋ ಪಾಠನ ನೀನ್ ಹೇಳ್ಕೊಡ್ತಾ ಇದ್ಯಾ. ಕೋಟಿ ಕೋಟಿ ದುಡ್ಡಿದ್ರು ಹಸುವಾದಾಗ ಅನ್ನ ಸಿಗ್ಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಅಂತ ತೋರಿಸ್ತಾ ಇದ್ಯಾ. ಒಂದೇ ಒಂದ್ ಇಡ್ಲಿ ಕೊಡು ಸಾಕು. ಚಟ್ನಿ ಇಲ್ಲ ಅಂದ್ರೆ ನೀರಲ್ಲಿ ಹತ್ಕೊಂಡು ತಿನ್ಬಿಡ್ತೀನಿ. ಅಷ್ಟೊಂದು ಹಸುವಾಗ್ತಾ ಇದೆ. ಓಕೆ? ಯಾ ಏಜ್, ಐ ಆಮ್ ಓಕೆ, ನೋ ಪ್ರಾಬ್ಲಮ್. ಏಜೆ, ಎಲ್ಲಿಗೆ ಬಂದ್ವಿ? ತಿಳಿ ಗೊತ್ತಾಯ್ತ. ತುಂಬಾ ಮಾತಾಡಿದೀವಲ್ಲ, ಕಾಫಿ ಕುಡಿದ್ರೆ ಫ್ರೆಶ್ ಅನ್ಸುತ್ತೆ. ಏನಾರ ಹೇಳಿದ್ಯಾ? Hi sir. Hi ma'am. Your order please. 2 coffee. Okay. ಮತ್ತೇನಾದ್ರೂ ಬೇಕಾ ಸರ್? ಥ್ಯಾಂಕ್ ಯು. ದೇವ್ ಜೊತೆ ಅಷ್ಟು ಕ್ಲೋಸ್ ಆಗಿದ್ರಲ್ಲ, ಅದ್ ಹೇಗೆ? ನಮ್ಗೆ ಯಾರಿಗೂ ಡೌಟೇ ಬರ್ಲಿಲ್ಲ. ಆಕ್ಚುಲಿ ತುಂಬಾ ಸಲ ಸೂಕ್ಷ್ಮವಾಗಿ ಇಂಡೈರೆಕ್ಟ್ ಆಗಿ ನೀನು ಹೇಳಕ್ ಟ್ರೈ ಮಾಡಿದೆ. ತಾಳ್ಮೆಯಿಂದ ಕೆಲಸ ಮಾಡು, ಏನೇ ಮಾತಾಡ್ಬೇಕಾದ್ರೂ ಸಾಕ್ಷಿ ಇಟ್ಕೊಂಡು ಮಾತಾಡು ಅಂತ. ಬಟ್ ನಿನಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ನೀವ್ ಮಾಮೂಲಿ ಮನುಷ್ಯ ಆಗಿದ್ರೆ ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ನೀವ್ ಏಜೆ ಅಲ್ವಾ, ನಿಮ್ಗೆಲ್ಲ ಗೊತ್ತಾಗುತ್ತೆ. ನೀವೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಯು ರಿಯಲಿ ಗ್ರೇಟ್ ಏಜೆ. ನೀವ್ ಮುಂದೆ ಇಡೋ ಹೆಜ್ಜೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಎಲ್ಲ ಮುಗಿದ್ಮೇಲೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ಅಂತ ಅನ್ಸಕ್ ಶುರು ಆಗುತ್ತೆ. ನೀವ್ ಹಿಟ್ಲರ್ರೆ, ಸ್ಟ್ರಿಕ್ಟು ಸಿಟ್ಟು ಎರಡು. ಬಟ್ ನಿಮ್ಮವ್ರಿಗೆ ಮಾತ್ರ ಸ್ವೀಟು.
ನಮ್ಮ ಡೆಸರ್ಟ್ ಅಲ್ಲಿ ಒಂದು ಐಟಮ್ ಇದೆ ಸರ್, ಕಪ್ಪಲ್ ಅಂತ. ಇದನ್ನ ಹುಡುಗಿ ಅಥವಾ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತಿನ್ಬೇಕು. ಅವ್ರ ಹತ್ರ ಏನೇ ಜಗಳ ಇದ್ರು ಇದನ್ನ ತಿಂತ ಹಾಗೆ ಕೂಲ್ ಆಗ್ಬಿಡ್ತಾರೆ ಸರ್. ಬಟ್ ನಮ್ಮಲ್ಲಿ ಆ ಥರದ್ದೇನೋ ಪ್ರಾಬ್ಲಮ್ ಇಲ್ಲ ಬಿಡಿ. ದಟ್ಸ್ ನೈಸ್ ಸರ್. ಎಂಜಾಯ್ ದಿ ಡಿಶ್. ಥ್ಯಾಂಕ್ ಯು ಸರ್. ಇದನ್ನೇ ಬೇಡ ಅನ್ನೋದು. ತಿನ್ಬಾರ್ದಿತ್ತಾ? ಅದಲ್ಲ, ಹೊಟ್ಟೆ ಹಸಿತ ಅದೇನಲ್ಲ ತಿನ್ಬೇಕು ಅಂತ ಕೇಳ್ಬೋದಿತ್ತು ತಾನೆ. ಈಗ ತಾನೇ ಮನ್ಸಲ್ಲಿರೋದ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಲ್ಲ, ಅದಕ್ಕೆ ಕೇಳಕ್ ಭಯ ಆಯ್ತು. ನೋಡು, ಇನ್ ಮುಂದೆ ನಾನೇನು ಯೋಚನೆ ಮಾಡ್ತೀನಿ ಅಂತ ನೀನು ಓವರ್ ಥಿಂಕ್ ಮಾಡಬೇಡ. ನಿನ್ನ ಆಸೆ ಏನೇ ಇರಲಿ, ಎಷ್ಟೇ ದೊಡ್ಡದಿರಲಿ, ನನಗೆ ಹೇಳು, ನಾನು ಅದನ್ನ ಈಡೇರಿಸ್ತೀನಿ. ಓಕೆ? ನಂಗೆ ದೊಡ್ಡ ಆಸೆ ಎಲ್ಲ ಏನಿಲ್ಲ ಇದೆ, ಎಲ್ಲ ಸಣ್ಣ ಪುಟ್ಟ ಆಸೆ. ಆದ್ರೆ ಅದೇ ಈಡೇರಲ್ಲ. ಹೋಗ್ಲಿ ಬಿಡಿ. ಸಣ್ಣ ಪುಟ್ಟ ಆಸೆ ಈಡೇರಲ್ಲ? ಏನಂತದ್ದು? ನಂಗೆ ದೊಡ್ಡ ಆಸೆ ಏನಿಲ್ಲ ಇದೆ, ಚಿಕ್ಕ ಆಸೆನೆ. ಈ ರೋಡಲ್ಲಿ ದೊಡ್ಡ ಬಲೂನ್ ಮಾಡ್ತಾರಲ್ಲ, ಅದ್ರ ಜೊತೆ ಆಟ ಆಡಕ್ ಇಷ್ಟ. ಆಮೇಲೆ ಸೈಕಲ್ ಅಲ್ಲಿ ಅಜ್ಜಿ ಕೂದಲು ಮಾಡ್ತಾರಲ್ಲ, ಅದು ತಿನ್ನಕ್ ಇಷ್ಟ. ಆಮೇಲೆ ಈ ಸಣ್ಣ ಮಕ್ಳದ ಆಟ ಸಾಮಾನ್ ಇರುತ್ತಲ್ಲ, ಟಿಕ್ 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 ಅನ್ನತ್ತಾರ, ಅದ್ರಲ್ಲೂ ಆಟ ಆಡಕ್ ಇಷ್ಟ. ನಮ್ಮ ಅಪ್ಪನ್ ಕೇಳ್ದೆ, ನೀನ್ ಸಣ್ಣ ಹುಡ್ಗಿನ ಇದೆಲ್ಲ ಆಟ ಆಡೋಕೆ ಅಂತ ಬೈದ್ರು. ಅದಕ್ಕೆ ನಾನು ಕೇಳದೆ ಬಿಟ್ಬಿಟ್ಟೆ. ಅಯ್ಯೋ, ನಿಮಗೆ ಕೇಳಲೇ ಇಲ್ಲ. ನಿಮ್ಗೊಂದ್ ಸ್ವಲ್ಪ ಹಾಕ್ಲಾ? ಹೊಟ್ಟೆ ಹಸಿತಾರ ನಿನಗೆ? ತಿನ್ನು. ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್. ನಮ್ಮ ರೆಸ್ಟೋರೆಂಟ್ಗೆ ಬಂದಿರೋ ಮೊದಲನೇ ಸೆಲೆಬ್ರಿಟಿ ನೀವು. ಮೇಡಮ್ ಜೊತೆ ಬೇರೆ ಬಂದಿದ್ದೀರಾ. ಸೊ ನೆನಪಿಗೋಸ್ಕರ ಒಂದೇ ಒಂದು ಫೋಟೋ ತಗೋತೀನಿ ಸರ್ ನಿಮ್ಮಿಬ್ರದ್ದು, ಇಫ್ ಯು ಡೋಂಟ್ ಮೈಂಡ್. ಶೋರ್. ಅಯ್ಯೋ ಮೇಡಮ್, ನೀವು ಸರ್ ಇಬ್ರು ಜೊತೆಲಿರೋ ಫೋಟೋ ಬೇಕು. ಪ್ಲೀಸ್ ಇಬ್ರು ಹತ್ರ ಬನ್ನಿ ಸರ್. ಇನ್ನೂ ಹತ್ರ. ಓಕೆ, ಸೂಪರ್ ಸರ್. ಸ್ಮೈಲ್. ತುಂಬಾ ಖುಷಿ ಆಯ್ತು ಸರ್. ಸರ್ ಬಿಲ್. ಏಯ್, ಯಾಕೆ? ಸರ್ ನಿಮ್ಮ ಹತ್ರ ಬಿಲ್ ತಗೊಳಕ್ಕಾಗತ್ತಾ ಸರ್? ರಾಂಗ್. ನಿಮಗೆ ನನ್ನ ಮೇಲೆ ಅಭಿಮಾನ ಇದ್ರೆ ಸರ್ವಿಸ್ ಚಾರ್ಜಸ್ ಬಿಡಿ. ಕಷ್ಟಪಟ್ಟು ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀರಾ, ₹1 ನೀವು ನಷ್ಟ ಮಾಡ್ಕೋಬಾರ್ದು. ಗುಡ್. ಏಜೆ, ಇಲ್ಯಾಕೆ ನಿಲ್ಸಿದ್ರಿ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, 1 ನಿಮಿಷ. ಅಬ್ಬಾ, ನನ್ಗ ಕೆಫೆಗೆ ಹೋಗಿ ಎಷ್ಟು ಚೆನ್ನಾಗಿ ಊಟ ಮಾಡಿದೆ. ಎಷ್ಟು ಹೊಟ್ಟೆ ಹಸ್ತಿತ್ತು ಅಂದ್ರೆ ನಾನು ಹೇಳಕ್ಕೆ ಆಗಲ್ಲ. ಬಲೂನ್ 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 ₹10 ಬಲೂನ್. ಇದಷ್ಟು ಬಲೂನ್ನ ಅಲ್ಲಿ ಕಾರಲ್ಲಿ ಕೂತಿದಾರಲ್ಲ ಅವ್ರಿಗೂ ಕೊಡಿ. ನೀವು ಹೋಗಿ ಕೊಡಿ ಸರ್. ನಾನೇ ಕೊಡ್ಬೇಕು, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಹೋಗಿ ಕೊಡಿ. ಸರ್, ಬೇರೆ ಮನೆ ಹೆಣ್ಮಗಳು ಒಬ್ಬರೇ ಕಾರಲ್ಲಿ ಕೂತಾಗ ಈ ತರ ಹೇಳೋದು ತಪ್ಪಲ್ವಾ ಸರ್? ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮನೆಯವರೇ. ನಮ್ಮ ಮನೆಯವರು ಅಂತ ಇದ್ದೀರಾ, ನನಗ್ ಕೂಡ ಕೇಳ್ತಾ ಇದೀರಾ? ಯಾಕೆ ಸರ್, ಮೇಡಮ್ ಜೊತೆ ಜಗಳ ಮಾಡ್ಕೊಂಡು ಅವ್ರೇರ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದಾರಾ? ಆ ಥರ ಏನಿಲ್ಲ, ನೀವು ಹೋಗಿ ಕೊಡಿ, ಅವ್ರು ಖುಷಿ ಆಗ್ತಾರೆ. ನೀವೇ ಕೊಡ್ಬೋದಲ್ಲ ಸರ್. ಮೇಡಮ್ ನೀವು ಕೊಟ್ರೆ ಇನ್ನೂ ಖುಷಿ ಆಗ್ತಾರೆ. ಓ, ಗೊತ್ತಾಯ್ತು ಬಿಡಿ, ನಿಮ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ. ಅದನ್ನ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ನಾನೇ ಕೊಡ್ತೀನಿ ಬಿಡಿ ಸರ್. 1 ನಿಮಿಷ. ನಿಮ್ ಬಾಸು ನನ್ಗೋಸ್ಕರ ಈ ಹಾಡು ಹಾಡೋದ? ಅವ್ರಿಗೆ 24 ಗಂಟೆ ನಂಗೆ ಬೈಯದ್ ಬಿಟ್ರೆ ಬೇರೆ ಕೆಲ್ಸಾನೇ ಇಲ್ಲ. ಏನೋ ಮೇಡಮ್, ನಾನು ಹೇಳೋ ಕತೆ ಒಂದ್ಸಲ ಆದ್ರೂ ನಿಜ ಆಗ್ಬಾರ್ದಾ ಅಂತ ಅನಿಸ್ತಿದೆ. ಏನು
KGF ಡೈಲಾಗಾ? ಹೋಗ್ರಿ ಸುಮ್ನೆ. ಅದೇ ಮೇಡಮ್, ನಮ್ಮ ಮನೇಲಿರೋ 3 ಮುತ್ತುಗಳನ್ನ ನಿಮ್ ಮನೆಗೆ ಕಳ್ಸಕ್ಕೆ ನಮ್ ಬಾಸ್ನ ಒಪ್ಸಿದ್ರಲ್ಲ, ಅದೇ ನಂಗೆ ನಂಬಕ್ಕಾಗ್ತಿಲ್ಲ. ಪಾಪ ನಿಮ್ ಮನೇಲಿ ನಾಳೆ ಅವ್ರಿಗೆ ಅದೇನೇನ್ ಕಾದಿದ್ಯೋ. ನೋಡಿ, ನಂಗೆ ಅವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತೇನಿಲ್ಲ, ನಂಗೆ ಅವ್ರ ಮೇಲೆ ದ್ವೇಷನೂ ಇಲ್ಲ. ಅವ್ರಿಗೆ ಜೀವನ ಏನು ಅಂತ ಗೊತ್ತಾಗ್ಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರಾ? ಆ ತರ ಮಾತ್ರ ಅನ್ಕೋಬೇಡಿ. ಮಿಡಲ್ ಕ್ಲಾಸ್ ಆದ್ರೆ ಏನ್ರಿ ಅನ್ಕೊಂಡಿದಾರ ಅವರು? ಹಣ ಇದ್ದ ತಕ್ಷಣ ನನ್ನ ನಮ್ಮಮ್ಮನ ಎಷ್ಟು ಗೋಡೆ ಕುಡಿದಾರ ಗೊತ್ತಾ? ಅವರಿಂದ ನಾನು ನಮ್ಮಮ್ಮ ಎಷ್ಟು ಕಣ್ಣೀರ್ ಹಾಕಿದೀವಿ. ಇದಕ್ಕೆಲ್ಲ ನಾಳೆಯಿಂದ ಉತ್ತರ ಸಿಗುತ್ತೆ. ಅಲ್ಲಿರೋದು ನಮ್ಮಮ್ಮ ಕೌಸಲ್ಯ. ಅವರು ಒಲಿದರೆ ನಾರಿ, ಮುನಿದರೆ ಮಾರಿನಾ ಅಲ್ಲ ಕ್ರೂರಿ. ಇಂಥವ್ರಿಗೆಲ್ಲ ಪಾಠ ಕಲ್ಸೋದ್ರಲ್ಲಿ ನಮ್ಮಮ್ಮ ಎತ್ತಿದ ಕೈ ಶ್ರೀಮತಿ ಕೌಸಲ್ಯ. ಅವ್ರು ನೋಡಕ್ ಮಾತ್ರ ಮಿಡಲ್ ಕ್ಲಾಸು, ಆದ್ರೆ ಪಕ್ಕಾ ಮಾಸು. ಅಂದ್ರೆ ಈ ಮನೆ ಸೊಸೆಂದ್ರಿಗೆ ಬರೀ ವಾಟರ್ ವಾಶ್ ಮಾಡಿ ಕಳಿಸ್ತೀರ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಟಿಂಕರಿಂಗು, ವೆಲ್ಡಿಂಗು ಎಲ್ಲ ಸೇರಿಸಿ ವಾಶ್ ಔಟ್ ಮಾಡೇ ಕಳಿಸ್ತೀರಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಏನೋ ಒಳ್ಳೇದಾಗ್ಲಿ ಅವ್ರಿಗೆ. ಬರ್ತೀನಿ ಮೇಡಮ್. ರೀ ವಿಶ್ವರೂಪ್, ಏನ್ರಿ ಉಪವಾಸ ಇದ್ರೂನು ಸೈಡಲ್ಲಿ ಹೋಗ್ಬಿಟ್ಟು ಸೂಪ್ ಕುಡಿತೀರಾ? ಇಷ್ಟೇನಾ ನಿಮ್ ತಾಕತ್ತಿರೋದು? ಬೇಗ ಬೇಗ ಬನ್ನಿ. ಫ್ಲೈಟ್ ಲೇಟ್ ಆಗತ್ತೆ, ಬೇಗ ಬನ್ರಿ. ಬರ್ದೇ ಇರೋ ಫ್ಲೈಟ್ಗೆ, ಹೋಗದೆ ಇರೋ ಏರ್ಪೋರ್ಟ್ಗೆ ಈ ಲೆವೆಲ್ಗೆ ಆಸೆ ಇಟ್ಕೊಂಡಿದಾರಲ್ಲ, ಇವರ ಕಾನ್ಫಿಡೆನ್ಸ್ ತುಂಬಾ ಲೈಕ್ ಆಯ್ತು. ಮೇಡಮ್ ಬಂದೆ. ಸರು, ಮೊಬೈಲ್ ಚಾರ್ಜರ್ ಇಟ್ಕೊಂಡಿದ್ಯಾ? ಯಾಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಮ್ ಇಂಡಿಯನ್ ಸ್ವಿಚ್ ಬೋರ್ಡ್ ಇರಲ್ಲ, ಅಲ್ಲಿ ಬೇರೆ ಟೈಪೇ ಇರುತ್ತೆ. ಅಯ್ಯೋ ಅಕ್ಕ, ಹೋಗ್ರಿ ಬೇಗ ಹೋಗ್ರಿ, ಸುಟ್ಕೆ ತೊಂಬರ್ರಿ. ಅಕ್ಕ ಜಸ್ಟ್ ಚಿಲ್ ಅಕ್ಕ, ಆರಾಮಾಗಿರಿ. ಬೈ ಚಾನ್ಸ್ ಅಲ್ಲಿ ಏನಾದ್ರೂ ಚಾರ್ಜರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಫೋನೇ ಕೊಂಡ್ಕೊಂಡ್ರಾಯ್ತು. ಈಸೆ ನಮ್ಗೆಲ್ಲರ ಅಕೌಂಟ್ಗೂ $30,000 ಹಾಕ್ತಿದಾರಲ್ವಾ? ಅಯ್ಯೋ ದೇವ್ರೆ, ಏನಾಯ್ತು ಸರು? ಆಲ್ ಓಕೆ? ಮುಖ್ಯವಾಗಿರೋದನ್ನೇ ಬಿಟ್ಟು ಮಿಕ್ಕಿದೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದೀನಿ. ಪಾಸ್ಪೋರ್ಟೇ ಮರ್ತೋಗಿದ್ದೀನಿ ಅಕ್ಕ. 1 ನಿಮಿಷ ತಗೊಂಡ್ಬಂದ್ಬಿಡ್ತೀನಿ. ಅಯ್ಯೋ ದೇವ, ಎಡೋ ಬಿದ್ರೆ ಉರುಳ್ಕೊಂಡೇ ಹೋಗ್ಬೋದು ಅಂತ ಜಾಗಕ್ಕೆ ಪಾಸ್ಪೋರ್ಟ್ ಅಂತೆ. ಏನ್ ವಿಶ್ವರೂಪ್, ತುಂಬಾ ನಗ್ತಾ ಇದ್ದೀರಾ? ಇಲ್ಲ ಮೇಡಮ್, ನೀವು 3 ಜನ ತುಂಬಾ ಖುಷಿಯಾಗಿದ್ದೀರಲ್ವಾ, ಅದನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಜೋರಾಗಿ ನಕ್ಕಿದ್ರೆ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅಂತ ಒಳಗಡೆ ನಗ್ತಾ ಇದ್ದೀನಿ ಮೇಡಮ್, ಅಷ್ಟೇ. ಅಕ್ಕ, ವೀಸಾನೇ ಸಿಕ್ಕಿಲ್ಲ, ಅದೆಲ್ಲ ಎಲ್ಲಿ ಸಿಗುತ್ತೆ? ನಿಂಗೂ ಸರುಗೂ ಬರೀ ಡೌಟ್ಗಳೇ. ನಮ್ಮನ್ ಕಳಿಸ್ತಾ ಇರೋದು ಯಾರು ಹೇಳು? ಏಜೆ. ಇದಕ್ಕೆಲ್ಲ ವ್ಯವಸ್ಥೆ ಅವರೇ ಮಾಡಿರ್ತಾರೆ. ನಮ್ಮನ್ನೇನ್ ಸಾಮಾನ್ಯದವರು ಅನ್ಕೊಂಡಿದ್ಯಾ? ನಮ್ಮ ಲೆವೆಲ್ಗೆ ನಾವ್ ಏನು ಕೇಳ್ಬಾರ್ದು, ನಾವಿರೋ ಕಡೆನೆ ಎಲ್ಲಾನು ಬರ್ಬೇಕು. ವೀಸಾ ಆನ್ ಅರೈವಲ್ ಇರ್ಬಹುದು, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಅಕ್ಕ ಸಿಕ್ತು, ಸರಿ ಬನ್ನಿ ಹೊರಡೋಣ. ಮೇಡಮ್ 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 ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಏನ್ ವಿಶ್ವರೂಪ್, ಈಗ ಆಲ್ರೆಡಿ ಟೈಮ್ ಆಗ್ತಾ ಇದೆ. ನಮಗೋಸ್ಕರ ಕಾಯಕ್ಕೆ ಅದೇನ್ ಪ್ರೈವೇಟ್ ಜೆಟ್ಟಾ? ವಿಶ್ವರೂಪ್, ಕರೆಕ್ಟ್ ಗೂಗಲ್ ಮ್ಯಾಪ್ ಹಾಕೊಂಡು ನಮ್ಮನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ. ಯಾವ್ದಾದ್ರು ಕೊಂಪೆ ಕರ್ಕೊಂಡು ಹೋಗ್ಬಿಟ್ಟದ ಆಮೇಲೆ. ಹೌದೌದು, ಇವ್ರಿಗೆ ಮೊದ್ಲೇ ಆ ಎಡವಟ್ಲಿಲ್ಲ ಸಹವಾಸ ಜಾಸ್ತಿ. ಆಮೇಲಿಂದ ಇವ್ರಿಗೂ ಅದೇ ಗಾಳಿ ಬೀಸ್ಬಿಟ್ರೆ ಕಷ್ಟ. ಅಯ್ಯೋ ಮೇಡಮ್, ಒಂದ್ ನಿಮಿಷ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನೀವು ಹೋಗ್ತಿರೋದು ಮಾಮೂಲಿ ಟ್ರಿಪ್ ಅಲ್ಲ, ಇದೊಂಥರ ಮ್ಯಾಜಿಕ್ ಟ್ರಿಪ್. ಇಲ್ಲಿಗೆ ನೀವು ಹೋಗ್ಬೇಕಂದ್ರೆ ನಾವು ಕೊಡೋದನ್ನ ನೀವು ಹಾಕೊಂಡೇ ಹೋಗ್ಬೇಕು. ಇದ್ಯಾಕೆ ಸರು? ಇದೊಂದು ರೆಸಾರ್ಟಿಗೆ ಕರ್ಕೊಂಡು ಹೋಗುವಾಗ ಇದೊಂದು ಎಕ್ಸೈಟಿಂಗ್ ಟಾಸ್ಕ್. ಇದನ್ನ ಕಣ್ಣಿಗೆ ಕಟ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಇದನ್ನ ತೆಗೆದಾಗ ನಮ್ಗೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸುತ್ತೆ. ಓ ಹಾಗ, ಕೊಡಿ ಕೊಡಿ ಕೊಡಿ.
ಹಾಕೊಳ್ಳಿ ಇದೇ ನಿಮ್ಗೆ ಹಬ್ಬ. ಮೂರೂವರೆನಾ? ನಾವಿರೋದ್ 3 ಜನ. ಅದು ದೊಡ್ಡ ಮನೆಯವ್ರು ನೀವು, ಆ ಕೊಸರು ಇರ್ಲಿ ಅಂತ ಹೊರೆ ಸೇರಿಸ್ತೆ ಅಷ್ಟೇ. ಏನಾದ್ರೂ ಇದ್ರೆ ಹೇಳಿ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನೋಡಿ ಕೌಸಲ್ಯ ಅವರೇ, ಹೇಳಿ. ನಮ್ ಕಾಲ್ ಯಾವತ್ತೂ ಧೂಳ್ ಕಂಡಿಲ್ಲ, ಓಹೋ, ಕೈ ಯಾವತ್ತೂ ಧೂಳ್ ಮುಟ್ಟಿಲ್ಲ. ಅಂಥದ್ರಲ್ಲಿ ನಾವು ನಿಮ್ ಮನೇಲಿ ಇರ್ಬೇಕು ಅಂದ್ರೆ ನಮ್ಮದೇ ಆದ ಸ್ವಲ್ಪ ಕಂಡೀಷನ್ಸ್ಗಳಿದೆ. ಆಹಾ, ಹೇಳುವಂತರಾಗಿ. ನೀವು ಅಪ್ಪಣೆ ಕೊಟ್ರೆ ಸಾಕು, ರಾಜಾಜ್ಞೆ ಅನ್ಕೊಂಡು ಮಾಡ್ತೀನಿ. ಅಷ್ಟು ಭಯ ಇದೆಯಲ್ಲ, ಗುಡ್. ಬೆಳಗ್ಗೆ 8 ಗಂಟೆಗೆ ಎದ್ದ ತಕ್ಷಣ ಬೆಡ್ ಕಾಫಿ ಆಗ್ಬೇಕು. ಓಹೋ, ಅದು ಸ್ಲಿಮ್ ಮಿಲ್ಕಿ ಆಗಿರ್ಬೇಕು. ಆಹಾ. ಬ್ರೇಕ್ಫಾಸ್ಟ್ಗೆ ಇಟಾಲಿಯನ್ ಕ್ವಿಸಿನ್ನೇ ಆಗ್ಬೇಕು. ವೆಜಿಸ್ ಅಂಡ್ ಪಾಸ್ತಾ. ಓ, ಅಂಡ್ ಆಲ್ಸೋ ಸುಶಿ ರೋಲ್ಸು, ಆಮೇಲಿಂದ 3 ಹೊತ್ತು ಜಾಪನೀಸ್ ಗ್ರೀನ್ ಟೀ. ಇದಿಷ್ಟು ನಾವಿರೋ ಜಾಗಕ್ಕೆ ಬಂದು ಸರ್ವ್ ಆಗ್ಬೇಕು. ಸಂಜೆ ಸ್ನಾಕ್ಸ್ ಬೇಕು ಅಂತ ಕೇಳ್ತೀವಿ. ನಾವು 3 ಜನನು ಸ್ವಲ್ಪ ಆಯಿಲ್ ಫುಡ್ ತಿನ್ನೋದು ಕಮ್ಮಿ. ಸೊ ಏನೇ ಇದ್ರು ಡೀಪ್ ಫ್ರೈ ಬೇಡ, ಏರ್ ಫ್ರೈ ಆಗಿದ್ರೆ ತುಂಬಾ ಒಳ್ಳೇದು. ನೈಟು ಸೀಸನಲ್ ಫ್ರೂಟ್ಸ್ ವಿತ್ ಸಲಾಡ್ ಅಂಡ್ ಆರ್ಗ್ಯಾನಿಕ್ ಐಸ್ ಕ್ರೀಮ್. ಆಮೇಲೆ ನಮ್ಗೆ ಕುಡಿಯೋದಕ್ಕೆ ಮಿನರಲ್ ವಾಟರೇ ಬೇಕು. ಹಾಟಾ ಕೋಲ್ಡಾ ಅಂತ ವೆದರ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಅದು ಲೀಸ್ಟ್ ಇಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಹೇಳ್ತೀರಾ? ಸದ್ಯಕ್ಕಿಷ್ಟೇ. ಸ್ಟೇ ಹೇಗಿರ್ಬೇಕು ಅಂತ ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ. ಸರಿ. ಪೂರ್ ಗರ್ಲ್ಸ್ ಅಂಡ್ ಪೂರ್ ಲೇಡೀಸ್, ಇಷ್ಟೊತ್ತು ನೀವು ನಿಮ್ಮ ಕಂಡೀಷನ್ಸ್ಗಳನ್ನ ಹೇಳಿದ್ರಿ. ನಂದು ಕೆಲವು ಕಂಡೀಷನ್ಸ್ ಇದೆ, 3 ಜನನು ನೀಟಾಗಿ ಕೇಳಿಸ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.